ನೀವು ನೋಡ್ತೀರಾ ಸಣ್ಣ ಕತೆ ನಮ್ಮ ಜೊತೆ ಯೂಟ್ಯೂಬ್ ಚಾನಲ್. ಸೊ ನಾನು ಪ್ರೀವಿಯಸ್ಲಿ ಒಂದು ವಿಡಿಯೋ ಮಾಡಿದ್ದೆ, ಧರ್ಮಣ್ಣ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರೋ ಒಬ್ರು ಬ್ರದರ್ ಪೆಟ್ ಶಾಪ್ ಮಾಡಿದ್ದಾರೆ, ಅಂಜು ಪೆಟ್ ಶಾಪ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಇದೇ ರೋಡಲ್ಲಿ ಹೋಗ್ತಿದ್ದೆ ನಾನು. ಸೊ ಅವಾಗ ಕಂಡ್ರು ಏನೇನೋ ಹೊಸ ಹೊಸ ಐಟಮ್ಸ್ಗಳು ಯೂನಿಕ್ ಆಗಿ ಹಾಕ್ಸಿದ್ರು. ಅಂದ್ರೆ ನಾನು ಬಂದಾಗ ಖಾಲಿ ಇತ್ತು ಅಂಗಡಿ. ಸೊ ಸೆಟಪ್ ಮಾಡಿರ್ಲಿಲ್ಲ ಅವ್ರಿನು, ಬಟ್ ಇವಾಗ ಕ್ಲೀನ್ ಆಗಿ ಸೆಟಪ್ ಆಗಿದೆ. ದಾವಣಗೆರೆಗೆಲ್ಲ ತುಂಬಾ ಒಂಥರ ಕುತೂಹಲ ಇರ್ತಿತ್ತು. ಏನಂತ ಅಂದ್ರೆ ಧರ್ಮಣ್ಣ ಅವ್ರು ಮಾಡಿದ್ದಾರೆ, ಕೆಲವರು ಬಂದಿದ್ರಂತೆ ನನ್ನ ಕಡೆಯಿಂದ. ಸೊ ಇವತ್ತು ಅವ್ರನ್ನ ಕಂಪ್ಲೀಟ್ ಆಗಿ ಮಾತಾಡಿ ಏನೇನು ಹೊಸ ಹೊಸ ಐಟಮ್ಸ್ ಹಾಕಿದ್ದಾರೆ, ಆಮೇಲೆ ಏನು ಎಷ್ಟು ಸೇಲ್ ಆಗಿದಾವೋ ಇಲ್ವೋ, ಅಥವಾ ಹೆಂಗ್ ನಡೀತಿದೆ ಅವ್ರದ್ದು ವ್ಯಾಪಾರ ಅಂತ ಎಲ್ಲ ಕೇಳಿ ಮಾತಾಡ್ಸ್ಕೊಂಡು ಹೋಗೋಣ. ಬನ್ನಿ ಸ್ನೇಹಿತರೆ. ಧರ್ಮಣ್ಣ ನಮಸ್ತೆ, ಆರಾಮಿದ್ದೀರಾ? ಹೆಂಗಿದೆ ವ್ಯವಹಾರ? ಚೆನ್ನಾಗಿದ್ಯಾ? ಬರ್ತಿದಾರ ಕಸ್ಟಮರ್ಸ್ ಎಲ್ಲ? ಸೂಪರ್ ಚೆನ್ನಾಗಿದೆ. ಮನೆ ಕಡೆ ಎಲ್ಲ ಆರಾಮಿದ್ದೀರಾ? ಮತ್ತೆ ಇವತ್ತೇನೋ ಸ್ಪೆಷಲ್ ಆಗಿ ಹಾಕ್ಸಿದ್ರಣ್ಣ ಅಂಗಡಿಗೆ, ಹೊಸ ಹೊಸ ಫಿಶಸ್ ಎಲ್ಲ ಹಾಕಿದ್ರ? ಏನು ಸ್ಪೆಷಾಲಿಟಿ? ಇಲ್ಲ, ವಾರ ವೆರೈಟಿ ಮಾಡ್ತೀವಿ. ವಾರ ಚೇಂಜ್ ಮಾಡ್ತೀರಾ? ವಾರ ಚೇಂಜ್ ಮಾಡ್ತೀವಿ. ಎಲ್ಲಿಂದ ತರಿಸ್ತೀರಾ ಈ ಫಿಶಸ್ ಎಲ್ಲ? ಅಂದ್ರೆ ಕೋಲ್ಕತ್ತಾ ಚೆನ್ನೈಯಿಂದ. ಅಲ್ಲಿ ಅಷ್ಟು ದೂರ ಮೇ ಬಿ ಒನ್ ಡೇ ಜರ್ನಿ ಆಗುತ್ತೆ ಅಲ್ಲಿಂದ ಬರಕ್ಕೆ? 2 ಡೇಸ್ ಜರ್ನಿ. ಮತ್ತೆ ಫುಡ್ ಅವೆಲ್ಲ ಹೆಂಗೆ ಅಲ್ಲಿಂದ ಬರ್ಬೇಕಾರ ಅಂತ? ಡಾಗ್ ಫುಡ್ ಎಲ್ಲ ಈ ಕಡೆ ಬೇರೆ ಕಡೆ ತರಿಸ್ತೀವಿ. ಸರಿ, ಅಲ್ಲ ಫಿಶಸ್ ಮಾತ್ರ ಅಲ್ಲಿ. ಯಾವ ತರ ತರಿಸ್ತೀರಾ? ಏನು ಆಕ್ಸಿಜನ್ ಬಿಟ್ಟು ಆಕ್ಸಿಜನ್ ಹಾಕಿದ್ರೆ ಮತ್ತೆ ಫುಡ್ ಅವಕ್ಕೆಲ್ಲ ಫುಡ್ ಹಾಕಿರಲ್ಲ, ಆಕ್ಸಿಜನ್ ಇರ್ತದೆ, ಮೆಡಿಸಿನ್ ಹಾಕಿರ್ತಾರೆ. ಅಂದ್ರೆ ಕೆಲವು ಕಸ್ಟಮರ್ಸ್ ಏನಂತಾರೆ ಅಂದ್ರೆ, ಸರ್ ಫಿಶ್ ತಂದಷ್ಟು ಸಾಯ್ತವಲ್ಲ ಹಂಗೆ ಹಿಂಗೆ ಅಂತ ಅಂತಾರಲ್ಲ. ಸೊ ಅದಕ್ಕೆ ನಾನು ನಿಮಗೆ ಕೇಳಿದೆ, ಏನೋ ಬರ್ಬೇಕಾದ್ರೆ ಡಿಫಾಲ್ಟ್ ಆಗಿರುತ್ತೋ ಅಥವಾ ಏನು ಅಂತ ಹೇಳಿ. ಬಂದಾದ್ಮೇಲೆ ನಾನು ಕಸ್ಟಮರ್ಗೆ ಯಾವ ಕಾರಣಕ್ಕೂ 1 hour ಒಳಗೆ ಫಿಶ್ ಕೊಡಲ್ಲ. 1 hour ಒಳಗೆ ಕೊಡಲ್ಲ. 1 hour ಕ್ವಾರಂಟೈನ್ ಮಾಡ್ತೀರಾ ಫಸ್ಟ್? ಅದನ್ನ ಕ್ವಾರಂಟೈನ್ ಮಾಡಿ ಆಮೇಲೆ ಕೊಡ್ತೀನಿ. ಕ್ವಾರಂಟೈನ್ ಮಾಡಿ ಆಮೇಲೆ ಕೊಡ್ತೀರಾ? ಫಿಶ್ ನಾಳೆ ಇವತ್ತು ಬರ್ತವೆ ಫಿಶ್ ಅಂದ್ರೆ ತಿರುಗಿ ದಿವಸ ಮುಂಚೆನೆ ನಾನು ಟ್ಯಾಂಕ್ ತೊಳ್ಕೊಂಡು ಟ್ಯಾಂಕಿಗೆ ಮೆಡಿಸಿನ್ ಹಾಕೊಂಡು ಕ್ವಾರಂಟೈನ್ ಮಾಡಿ ಫಿಶ್ ಬಂದಾದ್ಮೇಲೆ ಫಿಶ್ ನ ಏಕ್ದಮ್ ಹಂಗೆ ಡಂಪ್ ಮಾಡಲ್ಲ. ಏಕ್ದಮ್ ಬಂದ ತಕ್ಷಣ ಡಂಪ್ ಮಾಡಲ್ಲ. ಅದನ್ನ ಟೆಂಪರ್ಮೆಂಟ್ ಇಟ್ಟು ಟೆಂಪರೇಚರ್ ಇಟ್ಟು ಆಮೇಲೆ ಡಂಪ್ ಮಾಡಿ ಅದಾದ್ಮೇಲೆ ಕ್ವಾರಂಟೈನ್ ಮಾಡಿ 1 hour ಆದ್ಮೇಲೆ ಫಿಶ್ ಕೊಡ್ತೀನಿ. 1 hour ಆದ್ಮೇಲೆ ಫಿಶ್ ಕೊಡೋದು? ಇದುವರೆಗೂ 37-38 ಟ್ಯಾಂಕ್ ಕೊಟ್ಟಿದ್ದೀನಿ 5 ತಿಂಗಳಿಗೆ. ನಿಜಲ್ಲ ಸುಳ್ಳಲ್ಲ. 5 ತಿಂಗಳಿಗೆ 38 ಟ್ಯಾಂಕ್ ಕೊಟ್ಟಿದ್ದೀನಿ ಅಕ್ವೇರಿಯಂ ದಾವಣಗೆರೆಯಲ್ಲಿ. ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ, ಒಂದು ಮೀನ್ ಸತ್ತಿಲ್ಲ ಕಸ್ಟಮರ್ ನಾವು. ಓಕೆ, ಅಲ್ಲ ನಾನು ನಿಮ್ದು ಅಂತ ಹೇಳ್ತಿಲ್ಲ ಸ್ಪೆಸಿಫಿಕ್ ಆಗಿ. ಸೊ ಈಗ ನಾನೇ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ನಾನು ಹೆಂಗ್ ಈಗ ನಾವು ದುಡ್ಡು ಕೊಟ್ಟಿದ್ದು ನನ್ನ ಹತ್ರ ಉಳಿಯಲ್ಲ, ಗೊತ್ತಾಯ್ತಾ? ವಿಶ್ವಾಸ ಉಳಿಬೇಕು. ಒಬ್ರಿಗೆ ಮೇಂಟೆನೆನ್ಸ್ ಕ್ಲೀನ್ ಮಾಡಿಸಿದ್ರೆ ಒಬ್ಬರಿಂದ ಒಬ್ರಿಗೆ ಲಿಂಕ್ ಚೇಂಜ್ ಆಗ್ತದೆ ಅಂತೇಳಿ ನಾ ಕ್ಲೀನ್ ಮೇಂಟೈನ್ ಮಾಡಿಸ್ಕೊಡ್ತಾ ಇದ್ದೀನಿ. ಒಬ್ರದ್ದು ಇದುವರೆಗೂ ಒಂದು ಮೀನ್ ಸತ್ತಿಲ್ಲ. ಆಮೇಲೆ ಇವೆಲ್ಲ ಲಾಟ್ ಹಾಕ್ಸ್ತೀರ, ಅಲ್ಲಿಂದ ಬರ್ಬೇಕಾದ್ರೆ ಏನು ಡಿಫಾಲ್ಟ್ ಆಗಲ್ಲ? ಏನೂ ಆಗಲ್ಲ. ಹಂಗಾರೆ ಕಸ್ಟಮರ್ ಜೆನ್ಯೂನ್ ಆಗಿ ತಗೊಂಡ್ಬಿಡ್ಬೋದು, ಹಾಗಾದ್ರೆ ಒಪ್ಕೊಂಡು ತಗೊಂಡ್ಬಿಡ್ಬೋದು. ಓಕೆ, ಹಂಗೆ ಸ್ಪೆಷಲ್ ಆಗಿ ನೀವು ಬರ್ಡ್ಸ್ ತರಿಸಿದ್ರಾ? ಈಗ ನೋಡ್ಕೊಂಡು ಹೋಗಂತೀವಿ ಬರ್ರಿ ಅಂತ ಹೇಳಿದ್ರಿ. ಇಲ್ಲೇ ಹೋಗ್ಬೇಕಾದ್ರೆ ಟೈಮ್ ಸಿಕ್ಕ ಬರ್ತೀನಿ. ಸೊ ಆ ಬರ್ಡ್ಸ್ ಸ್ಪೆಷಾಲಿಟಿ ಮತ್ತೆ ಆ ಬರ್ಡ್ಸ್ ಏನು ಅಂತ ಸ್ವಲ್ಪ ತೋರಿಸ್ಬೇಕಿತ್ತು ನಮಗೆ. ಇದು ಕನ್ನೂರ್ ಅಪಿ, ಕನ್ನೂರ್ ಅಂತ. ಇದು ಹ್ಯಾಂಡ್ ಟೇಮ್ಡ್ ಬರ್ಡ್ಸ್. ಓಕೆ, ಇದ್ರ ಸ್ಪೆಷಾಲಿಟಿ ಏನಿದು? ಹೇಳಿದ ಮಾತೆಲ್ಲ ಕೇಳ್ತದೆ. ಓಕೆ, ಹೇಳಿಲ್ಲ ಪ್ರತಿಯೊಂದು. ಆಮೇಲೆ DNA ಎಲ್ಲ ಇದೆ ಅದ್ರದ್ದು? DNA ಎಲ್ಲ ಇದೆ. ಓಕೆ, ಇದ್ರಲ್ಲಿ ಮೇಲ್ ಫೀಮೇಲ್ ಎಲ್ಲ ಹೆಂಗ್ ಗೊತ್ತಾಗುತ್ತೆ ನಮಗೆ? ಇಲ್ಲ, ಯಾಕೆಂದ್ರೆ ನೋಡಕ್ಕೆ ಎರಡು ಸಿಮಿಲರ್ ಇದಾವೆ. 2 months. ಓಕೆ, ಇದು 1.5 months. 1.5 months. DNA ಮಾಡ್ಸೇ ಕೊಡ್ತೀನಿ. DNA ಮಾಡ್ಸೇ ಕೊಡ್ತೀನಿ ವಿತ್ ಪೇಪರ್ ಬೇಕು ಅಂದ್ರೆ? ಈಗ ಡಾಗ್ಸ್ ಗೆ ಕೆನಾಲ್ ಕ್ಲಬ್ ಇಂದ ಸರ್ಟಿಫೈಡ್ ಆಗುತ್ತಲ್ಲ, ಸೊ ಬರ್ಡ್ಸ್ ಗೂ ಸರ್ಟಿಫೈಡ್ ಆಗುತ್ತೆ. ಓಕೆ, ಅಲ್ಲಿ ಆಲ್ಬಿನೋ ತೋರಿಸ್ತೀನಿ. ಆಲ್ಬಿನೋ ಅದನ್ನು ಇದೆ, ಅದು DNA ಕಾರ್ಡ್ ತೋರಿಸ್ತೀನಿ. DNA ಕಾರ್ಡ್. ಓಕೆ. ಈಗ ಫಿಶಸ್ ಅಲ್ಲಿ ಬಂತು ಅಂದ್ರೆ ಇದು ಓಕೆ. ಈಗ ಫಿಶಸ್ ಅಲ್ಲಿ ಬಂತು ಅಂದ್ರೆ ಯಾವ್ಯಾವ ಫಿಶಸ್ ಹಾಕ್ಸಿದ್ರ ಹೊಸದಾಗಿ? ಮತ್ತೆ ಹೊಸದಾಗಿಲ್ಲ, ನನ್ನ ಏರಿಯಾಕ್ಕೆ ತಕ್ಕನಂಗೆ ನಾನು ಹಾಕ್ಸ್ತೀನಿ. ಓಕೆ, ಇಲ್ಲಿ ಯಾವ ಮೂವ್ಮೆಂಟ್ ಕಸ್ಟಮರ್ ರಿಕ್ವೈರ್ಡ್ ಬೇಕಂದ್ರೆ ತರ್ಸ್ಕೊಡ್ತೀನಿ. ಎಕ್ಸಾಟಿಕ್ ಬೇಕಾದ್ರೆ ಎಕ್ಸಾಟಿಕ್ ಹಾಕಿಸ್ತೀನಿ. ಓಕೆ, ಹಂಗೆ. ಅಂದ್ರೆ ಇದಿಷ್ಟೇ ಅಲ್ದಲ್ಲ, ಈಗ ಡಾಗ್ ಮೇಂಟೆನೆನ್ಸ್ ಕೆಲವರು ಕೇಳ್ತಾರೆ ಹೇಗ್ ಮೇಂಟೈನ್ ಮಾಡ್ಬೇಕು ಏನು ಅಂತ ಹೇಳಿ. ಈಗ ನನ್ನ ಡಾಗ್ ಅಂದ್ರೆ 2 ದಿವಸಕ್ಕೆ ಸ್ಮೆಲ್ ಬರುತ್ತೆ, ಸ್ನಾನ ಮಾಡ್ಸಿರ್ತೀನಿ, ಆ ಟೈಮಿಗೆ ಏನ್ ಮಾಡ್ಬೇಕು ಅಂತ ಅಂತೀರಾ? ಶಾಂಪು ಯಾವ್ದು ಯೂಸ್ ಮಾಡೋದು ಬೆಟರ್ ಅಂತ? ಕೂದಲು ಉದುರ್ತಿದ್ರೆ ಒಂದು. ಓಕೆ. ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಇದ್ರೆ ಇನ್ನೊಂದು. ಓಕೆ. ಮತ್ತೆ ಡ್ಯಾಂಡ್ರಫ್ ಇದ್ರೆ ಇನ್ನೊಂದು ಬರ್ತದೆ. ಎಲ್ಲದಕ್ಕೂ ಒಂದೇ ತರ ಶಾಂಪು ಸೋಪುಗಳು ಬರಲ್ಲ. ಸರಿ. ಅದು ಸ್ನಾನ ಮಾಡ್ಸೋ ರೀತಿನೇ ಬೇರೆ ತರ ಬರ್ತದೆ. ಕೆಲವ್ರು ಏನ್ ಮಾಡ್ತಾರೆ, ಸ್ನಾನ ಹಿಂಗೆ ಸೋಪ್ ಹಾಕ್ತಾರೆ. ಸೋಪ್ ಹಾಕ್ಬಾರ್ದು. ಸೋಪ್ ಏನಕ್ಕೆ ಹಾಕ್ಬೇಕಂದ್ರೆ ಫರ್ ಕಮ್ಮಿ ಇರೋ ನಾಯಿಗಳಿಗೆ ಮಾತ್ರ ಸೋಪ್ ಹಾಕ್ಬೇಕು. ಓಕೆ. ಫರ್ ಜಾಸ್ತಿ ಶಿಡ್ಸು, ಚೌಚವು, ಈ ಹಸ್ಕಿ ಇಂಥವಕ್ಕೆಲ್ಲ ಶಾಂಪು ಹಾಕ್ಬೇಕು. ಶಾಂಪು ಹಾಕ್ಬೇಕು ವಿತ್ ಕಂಡೀಷನರ್ ಶಾಂಪು ಹಾಕ್ಬೇಕು. ಕಂಡೀಷನರ್ ಶಾಂಪು ಹಾಕ್ಬೇಕು. ಅವಾಗ ಏನ್ ಮಾಡ್ತದೆ, ಫರ್ ಅನ್ನೋದು ಸ್ಮೂತ್ ಆಗಿ ಬರುತ್ತೆ. ಓಕೆ. ಡ್ಯಾಂಡ್ರಫ್ ಕ್ಲಿಯರ್ ಆಗ್ತದೆ. ತೋರಿಸ್ತೀನಿ. ಲೊಜಾಲೋ ಕಂಪ್ನಿದು. ಯಾವ್ದು ಕಂಪ್ನಿದು? ಲೊಜಾಲೋ ಕಂಪ್ನಿದು. ಓಕೆ, ನಂಬರ್ 1 ಕಂಪ್ನಿದು. ಇದನ್ನ ಯೂಸ್ ಮಾಡ್ರಿ. ಆಂಟಿ ಬ್ಯಾಕ್ಟೀರಿಯಲ್ ಫಂಗಲ್ ಇನ್ಫೆಕ್ಷನ್ ಏನಾದ್ರು ಇದ್ರೆ, ಟಿಕ್ಸ್ ಇದ್ರೆ, ಕೋಟಿಂಗ್ ಏನಾದ್ರು ಹಾಳಾಗಿದ್ರೆ ಎಲ್ಲದಕ್ಕೂ ಬರುತ್ತೆ.
ಪ್ರತಿಯೊಂದಕ್ಕೂ ಪ್ರತಿಯೊಂದು ಇದು ಇನ್ನೊಂದು ಕಂಡೀಷನರ್ ಶಾಂಪೂ ಇದೆ, ಇನ್ನೊಂದು ಕಂಡೀಷನರ್ ಶಾಂಪೂ ಇದೆ, ಅದು ಫ್ರೂಟ್ ವೆರೈಟಿ ಅಲ್ಲಿ ಬರುತ್ತೆ, ಅದನ್ನು ಚೆನ್ನಾಗಿ ಬರುತ್ತೆ. ಅಲ್ಲ ಇದು ಡಾಗ್ಸಿಗೆ ಅಷ್ಟೇನಾ ಅಥವಾ ಇದಕ್ಕೂ ಬರುತ್ತೆ? ಕ್ಯಾಟಿಗೆ ಬರುತ್ತೆ, ಡಾಗಿಗೆ ಬರುತ್ತೆ, ಎರಡೂ ಬರುತ್ತೆ. ಮತ್ತೆ ಡಾಗಿಗೆ ಅಂತಾನೆ ಪರ್ಫ್ಯೂಮ್ ಇಟ್ಟಿದ್ದೀನಿ. ಡಾಗಿಗೆ ಪರ್ಫ್ಯೂಮ್ ಮನುಷ್ಯರಿಗೆ ಹಾಕಂತಾರ ಆತರ? ಓಹೋ. ಈಗ ಏನಾಗ್ತದೆ, ಒಂದು ಸಣ್ಣ ಇರುವೆಗೆ ಸಮೇತನು ಸ್ವೆಟ್ ಅನ್ನೋದು ಬರ್ತದೆ. ಬೆವರು ಸ್ವೆಟ್ಟಿಗೆ ಏನಾಗ್ತದೆ, ಈಗ ಮನುಷ್ಯನನ್ನು ಡೈಲಿ ಸ್ನಾನ ಮಾಡ್ತಾನೆ, ಪ್ರಾಣಿಯನ್ನು ನಾವು 15 ದಿವಸಕ್ಕೆ ಒಂದ್ಸಲಿ 20 ದಿವಸಕ್ಕೆ ಒಂದ್ಸಲಿ ತಿಂಗಳಿಗೆ ಒಂದ್ಸಲಿ ಸ್ನಾನ ಮಾಡ್ತಾರೆ. ಆ ಸ್ವೆಟ್ ಅನ್ನೋದು ಇರುತ್ತಲ್ಲ, ಆ ಸ್ವೆಟ್ಟಿಗೆ ಸ್ಮೆಲ್ ಬರ್ತವೆ ಪ್ರಾಣಿಗಳು. ಆ ಸ್ವೆಟ್ಟಿಗೆ ಪರ್ಫ್ಯೂಮ್ ಇದು ಸ್ಮೆಲ್ ಹೋಗ್ಲಿ ಅಂತಾನೆ ಪರ್ಫ್ಯೂಮ್ ಹಾಕಿರೋದು. ಯಾವ ಪರ್ಫ್ಯೂಮ್ ಸ್ವಲ್ಪ ತೋರಿಸ್ತೀರಾ? ಓಮೈ ಡಾಗ್. ಓಮೈ ಡಾಗ್ ಅಂತನಾ? ಓಕೆ ಓಕೆ ಓಕೆ. ಓಕೆ. ಆಮೇಲೆ ಇದಿಷ್ಟಾದ್ಮೇಲೆ ಈಗ ನಮಗೆ ಯಾವ ವೆರೈಟೀಸ್ ಆಫ್ ಫಿಶಸ್ ಗಳನ್ನ ತೋರಿಸ್ತೀರಾ? ಮತ್ತೆ ಏನೇನ್ ತೋರಿಸ್ತೀರಾ? ಇದು ಶಾರ್ಕ್. ಓಕೆ. ಟೈಗರ್ ಶಾರ್ಕ್ ಅಂತ ಹೇಳ್ತೀವಿ. ಓಕೆ. ಇದು ಗೋಲ್ಡ್ ಫಿಶ್, ಸ್ಮಾಲ್ ಗೋಲ್ಡ್. ಇದು ಚಾಕೋ ಮೌಲಿ. ಓಕೆ. ಚಾಕ್ಲೇಟ್ ಮೌಲಿ ಅಂತ ಹೇಳ್ತೀವಿ. ಇದು ನಾರ್ಮಲ್ ಮೌಲಿ, ಕಲರ್ಫುಲ್ ಮೌಲಿ ಅಂತ ಹೇಳ್ತೀವಿ. ಇದರಲ್ಲೇ ವೆರೈಟೀಸ್ ಇದಾವೆ, ಇದರಲ್ಲೇ ವೆರೈಟಿ ಬಲು ಮೌಲಿ. ಅಂದ್ರೆ ಇವನ್ನೆಲ್ಲ ಬ್ರೀಡಿಂಗ್ ಮಾಡ್ತಾರಾ ಅಥವಾ ಏನು? ಬ್ರೀಡ್ ಮಾಡ್ತಾರೆ, ಬ್ರೀಡಿಂಗ್ ಮಾಡ್ತಾರೆ. ಓಕೆ. ಅಂದ್ರೆ ಇವೆಲ್ಲ ರೆಡಿ ಆಗೋದು ಕೋಲ್ಕತ್ತಾ, ಚೆನ್ನೈ ಅಷ್ಟೇ? ಇಲ್ಲ, ಹೊಂಡದಲ್ಲಿ ರೆಡಿ ಮಾಡ್ತಾರೆ. ಹೌದಾ? ಬ್ರೀಡ್ ಮಾಡ್ತಾರೆ. ಆಮೇಲೆ ಬೇರೆ ಇದು ಏಂಜಲ್. ಏಂಜಲ್ ಫಿಶ್. ಸಿ ಏಂಜಲ್ ಬರ್ತವೆ, ಬೇರೆ ಬರ್ತವೆ. ಸಿ ಏಂಜಲ್ ಅಂದ್ರೆ ಅದು ಸಮುದ್ರದಲ್ಲಿ ಇರ್ತಾವ. ಮತ್ತೆ ಇವು ನಡೀತಾವ? ನಮ್ ನೀರಿಗೆ, ಇಲ್ಲಿ ಬೋರ್ ನೀರಿಗಾಗ್ಲಿ ಹೊಳೆ ನೀರಿಗಾಗ್ಲಿ ಇದು ನಡೆಯುತ್ತಾ? ಓಕೆ ಓಕೆ. ಟೆಂಪರೇಚರ್ ಇಷ್ಟೇ ಮೇಂಟೈನ್ ಮಾಡ್ಬೇಕು ಅಂತ ಏನಿಲ್ಲ? ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಹೀಟರ್ ಹಾಕ್ಬೇಕು ಅಂತ ಏನು ಇಲ್ಲ. ಓಕೆ. ಆಕ್ಸಿಜನ್ ಮಾತ್ರ ಕಂಪಲ್ಸರಿ? ಆಕ್ಸಿಜನ್ ಕಂಪಲ್ಸರಿ. ಹೀಟರ್ ಹಾಕಂದ್ರೆ ಪ್ಯಾರೆಟ್ ಮತ್ತೆ ಫ್ಲವರ್ ಅನ್ನು, ಅರೋನ ಇಂಥವಕ್ಕೆ ಹೀಟರ್, ವೆದರ್ ವೈಸ್ ಹೀಟ್ ಆತರ. ಓಕೆ ಓಕೆ ಓಕೆ. ಇದು ವಿಡಿಯೋ ಟೆಟ್ರಾ. ವಿಡಿಯೋ ಟೆಟ್ರಾ ಅಂತ? ವಿಡಿಯೋ ಟೆಟ್ರಾ. ಓಕೆ ಓಕೆ. ಇದು ಟೈಗರ್ ಬಾಬು ಟಿಮ್ ಫೈಲ್ ಬಾರ್ಬ್. ಓಕೆ. ಕಾಣ್ತಿದ್ದೀನಾ? ಲಾಸ್ಟ್ ಒನ್ ಇನ್ ಕ್ವಾರಂಟೈನ್ ಮಾಡಕ್ಕೋಸ್ಕರ ಬಿಟ್ಟಿರೋದು ಅದು? ಇಲ್ಲ, ಈಗ ಶಾರ್ಕ್ ಆಗಿದ್ದು ಈಗೆಲ್ಲ ಖಾಲಿ ಆಗ್ಬಿಟ್ಟಿದೆ. ಓ, ಬಂದಿದ್ದು ಅಷ್ಟು ಇದೆ, ಖಾಲಿ ಆಗಿದೆ. ಓಕೆ ಓಕೆ ಓಕೆ. ಇದು ಗಪ್ಪೀಸ್, ಇಂಪೋರ್ಟ್ ಗಪ್ಪೀಸ್. ಇವು ಇಂಪೋರ್ಟ್ ಗಪ್ಪೀಸ್. ಅಂದ್ರೆ ಇವೆಲ್ಲ ಎಲ್ಲಿಂದ ಬರ್ತಾವ ನಿಮಗೆ? ಕೋಲ್ಕತ್ತಾ ಸೇಮ್ ಅಲ್ಲ ಎಲ್ಲ? ಸೇಮ್. ಓಕೆ ಓಕೆ. ಇದು ಜೀಬ್ರಾ. ಇದು ಗ್ರೀನ್ ಟೈಗರ್ ಬಾರ್ಬ್ ಅಂತ. ಆಗ್ಲೇ ತೋರಿಸಿದ್ರಲ್ಲ, ಅದು ಸಿಲ್ವರ್? ಅದು ಯಾವುದು? ಟೈಗರ್ ತೋರಿಸಿದ್ರು. ಟೈಗರ್ ಅದು ಸಿಲ್ವರ್. ಅದು ಸಿಲ್ವರ್ ಇದೆ. ಓಕೆ ಓಕೆ. ಇದು ಗ್ರೀನ್ ಟೈಗರ್ ಬಾರ್ಬ್ ಅಂತ. ಇದು ರೋಜಿ ಬಾರ್ಬ್ ಅಂತ. ಓಕೆ. ಇದರಲ್ಲಿ ನಮಗೆ ಕಮ್ಮಿ ಪ್ರೈಸ್ ಸಿಗೋದು, ನನಗೆ ಮನೆಯಲ್ಲಿ ತುಂಬಾ ಇನ್ವೆಸ್ಟ್ ಮಾಡಂಗಿಲ್ಲಪ್ಪ, ನಾನು ಕಮ್ಮಿ ಪ್ರೈಸ್ ಬೇಕು ಅಂದ್ರೆ ಯಾವ ಕೊಡ್ತೀರಾ ನೀವು ಸಜೆಸ್ಟ್ ಮಾಡಿ? ಫಿಶ್ಗಳು ಬೌಲಲ್ಲಿ ಸಾಕದೇ ಬೇರೆ ಬರ್ತವೆ. ಓಕೆ. ಅಕ್ವೇರಿಯಂ ಅಲ್ಲಿ ಸಾಕದೇ ಬರ್ತವೆ. ಓಕೆ. ಹೋಂಡಾದಲ್ಲಿ ಸಾಕದೇ ಬೇರೆ ಬರ್ತವೆ. ಎಲ್ಲಾ ಒಂದೇ ರೀತಿ ಅಳೆಯಕ್ಕಾಗಲ್ಲ, ಎಲ್ಲ ಒಂದೇ ರೀತಿ ಸಾಕಕ್ಕಾಗಲ್ಲ. ವಿತೌಟ್ ಆಕ್ಸಿಜನ್ ಬೇರೆ ಬರ್ತವೆ, ವಿತ್ ಆಕ್ಸಿಜನ್ ಬೇರೆ ಬರ್ತವೆ. ಗೊತ್ತಾಯ್ತಾ? ವಿತ್ ಬೌಲಲ್ಲಿ ಬೇರೆ ಮೀನ್ ಸಾಕ್ಬೋದು. ಬೌಲ್ ಆದ್ರೆ ಜೀಬ್ರಾ, ಗಪ್ಪೀಸ್, ಮೌಲಿ, ಚಾಕೋ ಮೌಲಿ, ಬಲೂ ಮೌಲಿ ಇವಿಷ್ಟು ಸಾಕಬಹುದು. ನಿಮ್ಮ ಹತ್ರ ಏನ್ ಬಜೆಟ್ ಇಂದ ಸ್ಟಾರ್ಟಿಂಗ್ ಇದೆ? 40 ರೂಪಾಯಿ ಜೊತೆಯಿಂದ ಸ್ಟಾರ್ಟ್ ಆಗಿದೆ. 40 ರೂಪಾಯಿ ಜೊತೆಯಿಂದ? 40 ರೂಪಾಯಿ ಜೊತೆಯಿಂದ ಸ್ಟಾರ್ಟ್ ಆಗಿ 2.5 ಮಿನಿಮಮ್. ಎಕ್ಸಾಕ್ಟಿಗೆ ಎಷ್ಟು ಹೇಳಿದ್ರು ತರಿಸ್ಕೊಡ್ತೀವಿ. ಓಕೆ. ಅವ್ರಿಗೆ ಯಾವ್ದು ಬೇಕೋ ಸ್ಪೆಸಿಫಿಕ್ ಆಗಿ ಇಂಥದ್ದು ಬೇಕು ಅಂದ್ರೆ ತರಿಸ್ಕೊಡ್ತೀರಾ? ಇಮೇಜ್ ತೋರಿಸಿದ್ರೆ ತರಿಸ್ಕೊಡ್ತೀವಿ. ಓಕೆ. ಇದು ಕೆಳಗಿರೋದು? ಇದು ಇಂಪೋರ್ಟ್. ಚೈನೀಸ್ ಕೊಯ್ ಕಾರ್ಪ್ ಅಂತ. ಕೊಯ್ ಕ್ರಾಪ್. ಓಕೆ ಓಕೆ. ನೋಡಕ್ ಒಂಥರ ಗೋಲ್ಡನ್ ಫಿಶ್ ಟೈಪ್ ಬರುತ್ತಲ್ಲ, ಇದು ಗೋಲ್ಡ್ ಫಿಶ್ ತರ? ಗೋಲ್ಡ್ ಅಲ್ಲ, ಅದು ಚೈನೀಸ್ ಕೊಯ್ ಕಾರ್ಪ್ ಅಂತ. ಇದು ಜಾತಿ ಹೆಸರೇ ಅದು? ಓಕೆ ಓಕೆ. ಚೈನೀಸ್ ಕೊಯ್ ಕಾರ್ಪ್. ಓಕೆ ಓಕೆ ಓಕೆ. ಇದು ಕೊಯ್ ಕಾರ್ಪ್ ಅಂತ ಸ್ಮಾಲ್, ಅದರಲ್ಲೇ ಸ್ಮಾಲ್. ಓಕೆ. ಆ ಕಡೆದು? ಇದು ಕಿಸಿಂಗ್ ಗೋರಾಮಿ, ಇದು ಜೈಂಟ್ ಪರ್ಲ್ ಗೋರಾಮಿ. ಓಹೋ. ಇದು ಮತ್ತೆ ಈ ಕಡೆ ಬರ್ಡ್ಸ್ ಇಟ್ಟಿದ್ರಲ್ಲ, ಇವೆಲ್ಲ ಏನ್ ಪ್ರೈಸ್, ಯಾವ ವೆರೈಟೀಸ್? ಬಡ್ಜಿಸ್ ಇಂದ ಫಿಂಚಸ್ ಇಂದ ಸ್ಟಾರ್ಟ್ ಆಗ್ತವೆ. ಬಜ್ಜೀಸ್ ಇಂದ ಫಿಂಚಸ್ ಇಂದ? ಬಡ್ಜಿಸ್. ಓಕೆ. ಈ ಪ್ರೆಸೆಂಟ್ ಇರೋ ವೆರೈಟೀಸ್ ಯಾವ? ಯಾಕೆ ನಾನು ಅವತ್ತು ಫಸ್ಟ್ ವಿಡಿಯೋ ನಿಮಗೆ ಮಾಡಕ್ ಬಂದಿದ್ದಲ್ಲ ಓಪನಿಂಗ್ ಟೈಮ್ ಅಲ್ಲಿ, ಸೊ ಆ ಟೈಮ್ ಅಲ್ಲಿ ನಿಮ್ಮ ಹತ್ರ ಬರ್ಡ್ಸ್ ಇರ್ಲಿಲ್ಲ. ಸೊ ಇವಾಗ ಬರ್ಡ್ಸ್ ತುಂಬಾ ವೆರೈಟಿ ಇದಾವೆ. ಹೌದಾ? ಓಕೆ 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 ಓಕೆ. ಯಾವ್ಯಾವ ಇದಾವೆ ಈಗ ನಿಮ್ಮ ಹತ್ರ? ಈಗ ಬಡ್ಜಿಸ್ ಇದಾವೆ. ಓಕೆ. ಚಿಕ್ಸ್, ಸೆಮಿ ಅಡಲ್ಟ್ಸ್, ಅಡಲ್ಟ್ಸ್. ಇದರಲ್ಲೇ 3 ವೆರೈಟಿ. ಚಿಕ್ಸ್ ಎಲ್ಲವೂ ಬರ್ಡ್ಸ್ ಗಳು ಒಂದೇ ರೇಟ್ ಹೇಳಕ್ ಆಗಲ್ಲ. ಚಿಕ್ಸೇ ಬೇರೆ ರೇಟು, ಸೆಮಿ ಅಡಲ್ಟ್ ಬೇರೆ ರೇಟು, ಬ್ರೀಡಿಂಗ್ ಬೇರೆ ಬೇರೆ ಅಡಲ್ಟ್ ಬರ್ತವೆ, ರೇಟ್ ಬರ್ತವೆ. ಇವು ಚಿಕ್ಸ್ 500 ರೂಪಾಯಿ ಜೊತೆ, ಅಂದ್ರೆ 500 ರೂಪಾಯಿ ಜೊತೆ. 3.5 ಮಂತ್ಸ್ ಇವು. ಇವು ಆಲ್ರೆಡಿ ಬ್ರೀಡಿಂಗ್ ರೆಡಿ ಇರಾವು. ಓಕೆ. ಅಂದ್ರೆ ಅಡಲ್ಟ್? ಅಡಲ್ಟ್. ಇವು 800 ರೂಪೀಸ್ ಪೇರ್. ಓಕೆ. ಮತ್ತೆ ಇವು ಆಫ್ರಿಕನ್ ಪ್ಯಾರಟ್ಸ್ ಅಂತ. ಗ್ರೀನ್ ಕಲರ್ ಇರೋದಾ? ಆಮೇಲೆ ನಾನು ವಿಡಿಯೋಸ್ ಅಲ್ಲಿ ನೋಡಿದೀನಿ, ಇದು ಕಲರ್ ಬೇರೆ ಇರುತ್ತೆ, ಅದ್ರದ್ದು ಬಣ್ಣಗಳು ಹಸಿರು ಇರುತ್ತೆ, ನೀಲಿ ಇರುತ್ತೆ, ಬಿಳಿ ಇರುತ್ತೆ. ಸೊ ಏನ್ ಪ್ರೈಸ್ ಅದ್ರ ಮೇಲೆ, ಅಂದ್ರೆ ಬಣ್ಣದ ಮೇಲೆ ಪ್ರೈಸ್ ಹೋಗುತ್ತಾ ಏನು? ಇಲ್ಲ ಇಲ್ಲ, ಕ್ವಾಲಿಟಿ ಮೇಲೆ. ಓಕೆ. ಕ್ವಾಲಿಟಿ ಮೇಲೆ ಹೋಗುತ್ತೆ. ಅದಕ್ಕೂ DNA ಬರುತ್ತೆ. ಅವು ಈಗ ನಿಮ್ಮ ಹತ್ರ ಇದಾಗ್ಲಿ, ಅದು ಪೈನಾಪಲ್ ಕನೂರ್ ಆಗ್ಲಿ ಮತ್ತೆ ಇದಾಗ್ಲಿ ವಿತ್ DNA ನೇ ಇರೋದು ನಿಮ್ಮ ಹತ್ರ ಈಗ? ಇದು DNA ಇಲ್ಲ, ಅದು DNA ಇದಾವೆ. ಇಲ್ಲಿ ಆಲ್ಬಿನೋ ಇದೆ ನೋಡಿ. ಇದು DNA ನಾ? ಇದು DNA. ಓಕೆ. ಇದಕ್ಕೂ DNA ಆಂಟಿಯಮ್ಡ್. ಅಂದ್ರೆ ಇದು ಕ್ಲೋಸ್ ರಿಂಗ್ ಅಥವಾ ಏನಿದೆ? ಆಲ್ರೆಡಿ 3 ಟೈಮ್ಸ್ ಬ್ರೀಡ್ ಆಗಿರೋದು. ಓಕೆ ಓಕೆ ಓಕೆ. ಕ್ಲಚ್ ಆಗಿದೆ.
ಅದು 10,000 ರೂಪಾಯಿ ಪೇರು ವಿತ್ DNA. ವಿತ್ DNA. ವಿತ್ DNA. ಓಕೆ ಓಕೆ ಅದ್ ಮೇಲಿರೋದು ಇದು ಸೇಮ್ ಕಾಕ್ಟೇಲ್ ತಾನೆ ನೀವೇನ್ ತೋರಿಸೋ ವೈಟ್ ಅಲ್ಲ ಅದೇ. ಓಕೆ ಇದ್ರಲ್ಲೇ ವ್ಯತ್ಯಾಸ ಮಾಡ್ಕೊಂಡು ಇದು 4,000 ರೂಪಾಯಿ ಜೊತೆ ಬ್ರೀಡಿಂಗ್ ಪೇರ್. ಹಾ ಇದು 10,000 ರೂಪಾಯಿ ಜೊತೆ. ಏನ್ ಸ್ಪೆಷಾಲಿಟಿ ಏನದ್ರದ್ದು? ಕ್ವಾಲಿಟಿ ಪೇರೆಂಟ್ಸ್ ಬ್ಲಡ್ ಲೈನ್ ಹಾ ಆತರ. ಈಗ ನಮ್ ನಾಯಿದ್ರಲ್ಲಾಗ್ಲಿ ನೋಡ್ತೀವಲ್ಲ ಈಗ ಥೈಲ್ಯಾಂಡ್ ಬ್ಲಡ್ ಲೈನ್ ಬರುತ್ತೆ ಆತರ ಅಂತ ಹೇಳಿ, ಸೊ ಅದೇ ತರ ಇದ್ರಲ್ಲೂ ಕೂಡ ಬ್ಲಡ್ ಲೈನ್ ನೋಡ್ತೀವಿ ನಾವು. ಇವೆಲ್ಲ ಬ್ರೀಡಿಂಗ್ ಪೇರ್ ಆಲ್ರೆಡಿ ಓಕೆ 2 ಟೈಮ್ಸ್ ಕ್ಲಚ್ ಆಗಿರೋದು ಇವೆಲ್ಲ. ಅದು ಅದ್ರಲ್ಲಿ ಬಣ್ಣಗಳು ಬೇರೆ ಇದಾವಲ್ಲ, ಏನೋ ಹೆಸರುಗಳು ಇರ್ತವೆ. ಇದು ಲುಟಿನಾ ಅಂತ ಬರುತ್ತೆ. ಇದು ಗ್ರೇ ಅಂಡ್ ವೈಟ್ ಬರುತ್ತೆ. ಓಕೆ ಅದು ವೈಟ್ ಫೇಸ್ ಅಲ್ವಾ? ಅದು ವೈಟ್ ಫೇಸ್. ವೈಟ್ ಫೇಸ್. ಹಾ ಅದು ಮಾರ್ಕೆಟ್ ಇದೆ. ಇದು ವೈಟ್ ಫೇಸ್ ಈಗ ವೈಟ್ ಫೇಸ್ ಮಾರ್ಕೆಟ್. ಓಕೆ ಆಮೇಲೆ ಇವು ಬರ್ಡ್ಸ್ ಅಲ್ಲಿ ಇವು ಪಾರಿವಾಳ ಎಲ್ಲ ಹಾಕಿದ್ರಲ್ಲ, ಇದು ಲಕ್ವಾ ಅಂತ ಫ್ಯಾಂಟೈಲ್. ಓಕೆ ಹೊರಗೆ ತೆಗಿತೀರ ಅದನ್ನ? ಆಲ್ರೆಡಿ ದಪ್ಪ ತುಂಬಾ ಇದಾವೆ ಅವು. ಇವು ಫ್ಯಾಂಟೈಲ್ ಆಲ್ರೆಡಿ ಬ್ರೀಡ್ ಆಗಿರವು ಇವೆಲ್ಲ. ಬ್ರೀಡ್ ಆಗಿದೆ ಆಲ್ರೆಡಿ. ಆಲ್ರೆಡಿ ಬ್ರೀಡ್ ಆಗಿರವು ಇವೆಲ್ಲ. ಈಗ ಸಪೋಸ್ ಇದನ್ನೆಲ್ಲ ತಗೊಂತಾರೆ ನಿಮ್ಮ ಹತ್ರ ಅಂತ ಮಾಡ್ರಿ ಕಸ್ಟಮರ್ಸ್. ಸೊ ಈಗ ತಗೊಂಡಿರೋ ಕಸ್ಟಮರ್ಸ್ ಬೇರೆ ಕಡೆ ತಗೊಂಡೋಗ್ಬೇಕು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯಾವ ತರ ಕೊಡ್ತೀರಾ? ಯಾವ್ದ್ರಲ್ಲಿ ಹಾಕಿ ಕೊಡ್ತೀರಾ ನೀವು? ಟ್ರಾನ್ಸ್ಪೋರ್ಟ್ ಕೇಜಸ್ ಬರ್ತವೆ ಈ ತರ ಕೇಜಸ್. ಈಗ 1 ಪೇರಿಗಾದ್ರೆ ಫಿಂಚಸ್ಗೆ ಲವ್ ಬರ್ಡ್ಸ್ಗೆ ಆದ್ರೆ ಈ ತರ ಬರ್ತವೆ. ಓಕೆ 2 ಪೇರ್ 3 ಪೇರಿಗೆ ಬೇರೆ ತರ ಬರ್ತವೆ. ಬೇರೆ ತರ ಯಾವ? ಈಗ ಇನ್ನೊಂದು ಬರ್ತವೆ ಬಾಕ್ಸ್ ಕೇಜ್ ಈ ತರ ಬರ್ತವೆ. ಇದು ಬರುತ್ತಾ? ಈ ತರ ಬರುತ್ತೆ. ಇಲ್ಲಿ ನೋಡಿ. ಓಕೆ ಈ ತರ ಎಲ್ಲ ಬರುತ್ತೆ. ಈ ತರ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬಿಡ್ತಾರೆ ನೀವು? ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಅಂದ್ರೆ ತುಂಬಾ ದೂರ ಬೆಂಗಳೂರಿಗೆ ತಗೊಂಡು ಹೋಗ್ತಾರೆ, ನಾನು ಎಲ್ಲೋ ಬೇರೆ ಕಡೆ ತಗೊಂಡು ಹೋಗ್ತೀನಿ, ಬಾಕ್ಸ್ ಅಲ್ಲಿ ಹಾಕೊಡ್ತೀನಿ. ಬಾಕ್ಸ್ ಅಲ್ಲಿ ಹಾಕೊಡ್ತೀರಾ? ಅಂದ್ರೆ ಸೆಲ್ಫ್ ಅದಕ್ಕೆಲ್ಲ ಫೀಡಿಂಗ್ ಎಲ್ಲ ಮುಗಿಸಿ ಮಾಡಿ ಕ್ವಾರಂಟೈನ್ ಇಟ್ಟು ಆಮೇಲೆ ಕಳಿಸ್ಕೊಟ್ಬಿಡ್ತೀರಾ? ಓಕೆ 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 ಸ್ನೇಹಿತರೆ, ವಿಡಿಯೋ ನೋಡಿದಿರಾ ಅಂತ ಅನ್ಕೊಂತೀನಿ. ಸೊ ಪ್ರೀವಿಯಸ್ ಆಗಿ ನಾನು ಧರ್ಮಣ್ಣ ಅವ್ರದ್ದು ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಅದು ಓಪನಿಂಗ್ ಟೈಮಲ್ಲಿ, ಓಪನಿಂಗ್ ಸೆರೆಮನಿಯಲ್ಲಿ. ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ಅವರು ತುಂಬಾ ಕಷ್ಟಪಟ್ಟು ಮಲೆಬೆನ್ನೂರಿಂದ ಬಂದು ಇಲ್ಲಿ ಅವ್ರ ಜೀವನ ಕಟ್ಕೊಳಕ್ಕೋಸ್ಕರ ನೆಲೆಯಾಗಿ ನಿಂತಿದ್ರು. ಸೊ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಅವ್ರು ಯಾಕೆ ಆ ಅಂಗಡಿ ಬಿಟ್ಟು ಇಲ್ಲಿಗೆ ಬಂದ್ರು, ಇಲ್ಲೇ ಯಾಕೆ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸ್ತು. ಒಂಥರ ಹೆಂಗಿದೆ ಅಂದ್ರೆ ಇವ್ರ ಸ್ಟೋರಿ ನಿಜವಾಗ್ಲು ಯಾರಿಗೂ ಈ ತರ ಜೀವನ ಇರಬಾರ್ದು. ಇಷ್ಟು ಕಷ್ಟಪಟ್ಟು ಬೆಳೆಯುವಂತಹ ಒಂದು ಉತ್ಸಾಹ ಅವರಲ್ಲಿ ಇದೆ ಅಂದ್ರೆ ನಿಜವಾಗ್ಲು ಗ್ರೇಟ್ ಅನ್ಬೇಕು. ಸೊ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಸೊ ನನ್ನ ಕಡೆಯಿಂದ ಕಸ್ಟಮರ್ಸ್ ಬಂದ್ಬಿಟ್ಟು ತಗೊಂಡ್ರು ಅಂದಿದ್ದೆ ನನ್ಗೆ ತುಂಬಾ ಖುಷಿ ಆಯ್ತು. ಸೊ ಇವರು ಹೇಳಿದ್ದು ಏನಂತ ಅಂದ್ರು ಅಂದ್ರೆ, ಇಲ್ಲ ನಾನು ನನ್ನ ಕಡೆಯಿಂದ ಬಂದ್ರು ಕಸ್ಟಮರ್ಸ್ ದಾವಣಗೆರೆ ತುಂಬಾ ಜನ ಬಂದ್ರು ತಗೊಂಡ್ರು ಅಂತ ಹೇಳ್ಬಿಟ್ಟು ಅಂದ್ರಲ್ಲ. ಸೊ ಅದು ಕೂಡ ನಮಗೆ ತುಂಬಾ ಖುಷಿ ಆಯ್ತು. ಸೊ ಅದಕ್ಕೋಸ್ಕರ ಏನ್ ಹೇಳ್ತೀನಿ ಅಂದ್ರೆ, ಸೊ ಬನ್ನಿ ದಾವಣಗೆರೆಯಲ್ಲಿ ಯಾರ್ಯಾರಿದ್ರು ಎಲ್ಲರೂ ಬನ್ನಿ. ಧರ್ಮಣ್ಣ ಅಂತ ಹೇಳ್ಬಿಟ್ಟು ಇವ್ರ ಹೆಸರು, ನಾನು ಇನ್ನೊಂದ್ಸರಿ ಹೇಳ್ತೀನಿ, ಧರ್ಮಣ್ಣ ಅಂತ ನಮ್ಮ ಬ್ರದರ್. ಸೊ ಬನ್ನಿ, ನಿಮ್ಗೆ ಯಾವ್ದಾದ್ರು ಫಿಶಸ್ ಬೇಕಾ, ಏನೇ ಬೇಕಾದ್ರೂ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಮಿಡಿಯೇಟ್ಲಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಫೋನ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನಿಮ್ಗೆ ಯಾವ್ದಾದ್ರು ಬೇಕು, ಮನೆಗೆ ಬರಕ್ಕಾಗಲ್ಲ ಅಂತಂದ್ರೆ ಇವ್ರಿಗೆ ಹೇಳಿ, ಡೆಲಿವರಿ ಕೂಡ ಅವೈಲೇಬಲ್ ಇದೆ ದಾವಣಗೆರೆ ಲೋಕಲ್ಗೆ. ಸೊ ಇಲ್ಲಿ ಸುತ್ತಮುತ್ತಲು ಡೋರ್ ಡೆಲಿವರಿನೂ ಇದೆ, ನೋ ಚಾರ್ಜಸ್. ನೋ ಚಾರ್ಜಸ್. ಅಂದ್ರೆ ದಾವಣಗೆರೆ ಎಲ್ಲೇ ಇದ್ರು ಕೂಡ ನಿಮಗೆ ಏನೇ ಬೇಕು, ಇಂಥದ್ದು ಬೇಕು ಅಂತ ಆರ್ಡರ್ ಮಾಡಿದ್ರೆ ಸೊ ನಿಮ್ ಮನೆ ಬಾಗಿಲಿಗೆ ಕೂಡ ಅವ್ರು ತಂದ್ಕೊಡಕ್ ಯಾವಾಗ್ಲೂ ರೆಡಿ ಇದಾರೆ. ಯಾವಾಗ್ಲೂ ಅಂದ್ರೆ ವಿತಿನ್ ಅ ಟೈಮ್, ಅಂದ್ರೆ ಅದಕ್ಕೊಂದು ಟೈಮ್ ಇದೆ. 10ರಿಂದ 11 ಗಂಟೆಯಿಂದ ನೀವು 10ರಿಂದ ಲಾಸ್ಟ್ ರಾತ್ರಿ 9 ತನಕ ಅವೈಲೇಬಲ್ ಇರ್ತಾರೆ. ಸೊ ಆ ಟೈಮಿಗೆ ನೀವು ಯಾವಾಗ ಅಂದ್ರೂ ಕೂಡ ನಿಮ್ ಮನೆ ಹತ್ರ ಬರುತ್ತೆ ನಿಮಗೆ ಆರ್ಡರ್. ಸೊ ಇವ್ರದೇ ಇನ್ನೊಂದು ಜೀವನ ಶೈಲಿದು ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹೇಗಿತ್ತು ವಿಡಿಯೋ ಅಂತ ಮರಿದಲ್ಲೇ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಧನ್ಯವಾದಗಳು.